ರೆವಿನ್ಯೂ ಡಿಫಿಸಿಟ್, ಸರ್ಪ್ಲಸ್ ಅಲ್ಲ, ರೆವಿನ್ಯೂ ಡಿಫಿಸಿಟ್ 19,485 ಕೋಟಿ ಪ್ಲಸ್ 84 ಲಕ್ಷ. ಎಷ್ಟು? 19,485 ಕೋಟಿ 84 ಲಕ್ಷ ಡಿಫಿಸಿಟ್ ಆಯಿತು. ಆಯವ್ಯಯ ಅಂದಾಜುಗಳಲ್ಲಿ 143 ಕೋಟಿ 32 ಲಕ್ಷ ರೆವಿನ್ಯೂ ಸರ್ಪ್ಲಸ್ ಅಂತ ಹೇಳಿದ್ರು. ಅದು ಈಗ ಹೇಳ್ತಾರೆ ಇಲ್ಲ ಅದು ಮೈನಸ್ ಆಗ್ಬಿಡ್ತು. ಈಗ ಎಷ್ಟು ಕೋಟಿ? ಅದು 100 ಕೋಟಿ 200 ಕೋಟಿ ಅಲ್ಲ, 19,485.84 ಕೋಟಿ ರೆವಿನ್ಯೂ ಡಿಫಿಸಿಟ್. ಅಂದ್ರೆ ಮುಂದಿನ ವರ್ಷಕ್ಕೆ ಈಗ ಮಂಡಿಸಿದಾರಲ್ಲ ಬಜೆಟ್, ರೆವಿನ್ಯೂ ಡಿಫಿಸಿಟ್ ವಿಲ್ ಬಿ 15,133.60 ಕೋಟಿ. ಬರ್ಕತಾ ಇದ್ದೀರಾ? 15,133.60 ಕೋಟಿ ರೆವಿನ್ಯೂ ಡಿಫಿಸಿಟ್. ಅದರ ಅರ್ಥ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರಿಸೀಟ್ಸ್, ಅದು ಮೈನಸ್ ರೆವಿನ್ಯೂ ಡಿಫಿಸಿಟ್ ಅಂತ ಕರಿತೀವಿ ನಾವು. ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ಗಿಂತ ರೆವಿನ್ಯೂ ರಿಸೀಟ್ಸ್ ಜಾಸ್ತಿ ಇದ್ರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ಗಿಂತ ರೆವಿನ್ಯೂ ರಿಸೀಟ್ಸ್ ಜಾಸ್ತಿ ಇದ್ರೆ ಅದನ್ನ ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಪ್ಲೀಸ್ ಫಾಲೋ. ರೆವಿನ್ಯೂ ಎಕ್ಸ್ಪೆಂಡಿಚರ್ಗಿಂತ ರೆವಿನ್ಯೂ ರಿಸೀಟ್ಸ್ ಜಾಸ್ತಿ ಇದ್ರೆ ಅದನ್ನು ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಇದ್ರೆ ಅದನ್ನ ಡಿಫಿಸಿಟ್ ಬಜೆಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ಈ ವರ್ಷ 2021ಕ್ಕೆ 19,485 ಕೋಟಿ ಅಂದ್ರೆ ಸಾಲ ತಗೊಬಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ನ ತೀರಿಸಬೇಕು. ಸಾಲ ತಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಕೊಡಬೇಕು. ನಾನು 5 ವರ್ಷಗಳ ಕಾಲ ಹಣಕಾಸು ಮಂತ್ರಿಯಾಗಿರುವಾಗ ಒಂದೇ ಒಂದು ವರ್ಷನೂ ಕೂಡ ರೆವಿನ್ಯೂ ಡಿಫಿಸಿಟ್ ಆಗಿರಲಿಲ್ಲ. ಇಡೀ ಫಾಲೋ 5 ವರ್ಷಗಳಲ್ಲಿ ಯಾವತ್ತೂ ಕೂಡ ರೆವಿನ್ಯೂ ಡಿಫಿಸಿಟ್ ಆಗಿರಲಿಲ್ಲ. ದಟ್ ಮೀನ್ಸ್ ಟು ಸೇ ರೆವಿನ್ಯೂ ರಿಸೀಟ್ಸ್ ಯಾವಾಗಲೂ ರೆವಿನ್ಯೂ ಎಕ್ಸ್ಪೆಂಡಿಚರ್ಗಿಂತ ಜಾಸ್ತಿ ಇರ್ತಿತ್ತು. ಈ ಪುಣ್ಯಾತ್ಮರು ಬಂದು ಸಾಲ ತಗೊಬಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಕೊಡಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಸಾಲ ತಗೊಳ್ಳೋದು ಸಾಮಾನ್ಯವಾಗಿ ಡೆವಲಪ್ಮೆಂಟಲ್ ವರ್ಕ್ಸ್ಗೆ. ಇದು ಡೆವಲಪ್ಮೆಂಟಲ್ ವರ್ಕ್ಸ್ಗೆಲ್ಲ ಸಾಲ ತಗೋತಾ ಇರೋದು ಇವರು. ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಕೊಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಇವರು ಬಂದ ಮೇಲೆ ಈ ತರದ ಪರಿಸ್ಥಿತಿ ಹಿಂದೆ ಯಾವಾಗಲೂ ಕೂಡ ಆಗಿರಲಿಲ್ಲ. ಹಿಂದೆ ಸ್ವಲ್ಪ ರೆವಿನ್ಯೂ ಹಿಂದೆ ಇರ್ತಿತ್ತು. ರೆವಿನ್ಯೂ ನನ್ನ ಕಾಲದಲ್ಲಿ ಯಾವಾಗಲೂ ಕೂಡ ರೆವಿನ್ಯೂ ಸರ್ಪ್ಲಸ್ ಐ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಎಲ್ಲ ಕಾಲದಲ್ಲೂ ಕೂಡ ದೇರ್ ವಾಸ್ ಎ ರೆವಿನ್ಯೂ ಸರ್ಪ್ಲಸ್ ಬಜೆಟ್. 19,000 ಕೋಟಿ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. 19,485 ಕೋಟಿ ಈಸ್ ಇಟ್ ಎ ಸ್ಮಾಲ್ ಅಮೌಂಟ್?
ಮುಂದಿನ ವರ್ಷಕ್ಕೆ ಇವರು ಎಸ್ಟಿಮೇಟ್ ಮಾಡಿರೋದು 15,133 ಕೋಟಿ. ಈಸ್ ಇಟ್ ಎ ಸ್ಮಾಲ್ ಅಮೌಂಟ್? ಇಟ್ ವಿಲ್ ಬಿ ಮೋರ್, ನಾಟ್ 15,000 ಕೋಟಿ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಇದು ಎಸ್ಟಿಮೇಷನ್ ಇಷ್ಟ ಆಗ್ಬೋದು ಅಂತ, ಇನ್ನು ಜಾಸ್ತಿ ಆಗುತ್ತೆ. ಹೋದ ಸಾರಿ 143 ಕೋಟಿ ರೆವಿನ್ಯೂ ಸರ್ಪ್ಲಸ್ ಇರ್ತದೆ ಅಂತಂದ ಕಡೆ 19,000 ಚಿಲ್ಲರೆ ಕೋಟಿ, ಸುಮಾರು 20,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಆಗ್ಬಿಟ್ಟದೆ, ಉಲ್ಟಾ ಆಗ್ಬಿಟ್ಟದೆ. ಸೊ ಇದನ್ನ ನೀವು ಪ್ರೇಮಪೇಶಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಸಾಲ 52,000 ಕೋಟಿ ತಗತೀವಿ ಅಂತ ಹೇಳಿದ್ರು. ಈಗ 71,323 ಕೋಟಿ ಸಾಲ ತಗತೀವಿ ಅಂತ ಹೇಳಿದ್ದಾರೆ.